ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿರ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ರುಚಿಕರವಾದ ಮತ್ತು ಹೆಲ್ತಿಯಾದ ಆರೋಗ್ಯಕರವಾದ ಸೀಮೆ ಬದನೆಕಾಯಿಯಿಂದ ಮೊಸರು ಬಜ್ಜಿಯನ್ನು ಮಾಡ್ತಾಯಿದ್ದೀನಿ. ಸೌತೆಕಾಯಿ ಮೊಸರು ಬಜ್ಜಿಯನ್ನು ಎಲ್ಲರೂ ಮಾಡ್ತಾರೆ. ಸೀಮೆ ಬದನೆಕಾಯಿ ಮೊಸರು ಬಜ್ಜಿಯನ್ನು ಕೂಡ ಮಾಡಿರ್ತಾರೆ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮೊದಲಿಗೆ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ನೊಳಗಡೆಗೆ ಸೀಮೆ ಬದನೆಕಾಯಿ, ಒಂದು ದೊಡ್ಡದಾದ ಸೀಮೆ ಬದನೆಕಾಯಿನ ತಗೊಂಡು ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರ್ನೊಳಗೆ ಹಾಕಿಬಿಟ್ಟು ಕುಕ್ಕರ್ಗೆ ಮುಳುಗುವಷ್ಟು ಹೋಳು ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಬೇಕು. ತುಂಬ ಜಾಸ್ತಿ ಏನೂ ಹಾಕೋ ಕೆಲಸ ಇಲ್ಲ. 1 ಲೋಟದಷ್ಟು ಹಾಕಿದ್ರೆ ಕೂಡ ಸಾಕು. ಯಾಕೆಂದರೆ ಅದು ಮೊಸರು ಮಾಡೋದ್ರಿಂದ ಅದು ನೀರು ಜಾಸ್ತಿ ಇಡಿಸೋದಿಲ್ಲ. ಇವಾಗ ನೋಡಿ, ಇಷ್ಟು ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ಮಾತ್ರ ನೀರನ್ನು ಹಾಕಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 1-2 ವಿಷಲ್ ಬರೋವರೆಗೂ ಬಿಡೋಣ. 1-2 ವಿಷಲ್ ಬರೋ ಅಷ್ಟೊಳಗೆ ನಾವು ಮಿಕ್ಸಿ ಜಾರ್ನೊಳಗೆ ಮಿಕ್ಸಿಗೆ ಹಾಕ್ಕೊಂಡು ಬರೋದಕ್ಕೆ ಎಲ್ಲರೂ ರೆಡಿ ಮಾಡ್ಕೊಳ್ಳೋಣ. ಹುರ್ಗಡ್ಲೆ 1 ಹಿಡಿಯಷ್ಟು, 1.5 ಹಿಡಿಯಷ್ಟು ಹುರ್ಗಡ್ಲೆ, 1 ಟೀ ಸ್ಪೂನಷ್ಟು ಅರಿಶಿಣ, ಸಣ್ಣದಾದ ಸ್ಪೂನ್ನಲ್ಲಿ 2 ಟೀ ಸ್ಪೂನು, ಮತ್ತು ದೊಡ್ಡದಾದರೆ 1 ಟೀ ಸ್ಪೂನ್ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, 4 ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಕೊಬ್ಬರಿ 1 ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ನಾವು ರುಬ್ಕೊಂಡು ಬರೋಣ. ಮೊದಲು ನೀರು ಹಾಕದಲ್ಲೇ ಇದಕ್ಕೆ ರುಬ್ಬಬೇಕು. ನೀರು ಹಾಕಿದ್ರೆ ಮೊಸರಿಗೆ ಹಾಕೋಕ್ಕೆ ಸೆಟ್ ಆಗೋಲ್ಲ, ಅದಕ್ಕೆ ನೀರು ಹಾಕ್ದಲ್ಲೇ ರುಬ್ಬೋಣ. ಇವಾಗ ನೋಡಿ, ಈ ತರಹ ಇವಾಗ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಮೊಸರನ್ನು ಹಾಕ್ಬಿಟ್ಟು ಅದನ್ನು ರುಬ್ಕೊಂಡು ಬರೋಣ. ಇವಾಗ ಸೀಮೆ ಬದನೆಕಾಯಿ ಹೇಗೆ ಬೆಂದಿದೆ ಅಂತ ನೋಡೋಣ. ಕುಕ್ಕರು ಕೂಗಿ ತಣ್ಣಗಾಗಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಬಿಡೋಣ. ಹೋಳನ್ನು ಒಂದು ಬಟ್ಲಿಗೆ ಹಾಕಿಬಿಟ್ಟು ನೀರನ್ನು ಬಗ್ಗಿಸ್ಕೊಂಡು ಬಿಡೋಣ. ನೀರು ಬಗ್ಗಿಸ್ಕೊಂಡ್ರೆ ನಮಗೆ ಮೊಸರು ಎಷ್ಟು ಬೇಕಾಗುತ್ತೋ ನೋಡಿ ಹಾಕ್ಕೋಬೋದು. ಇವಾಗ 1 ಲೋಟಕ್ಕೆ ನೀರನ್ನು ಬಗ್ಗಿಸ್ಕೊಳ್ತಾ ಇದ್ದೀನಿ. ಬಗ್ಗಿಸ್ಕೊಂಡ್ಬಿಟ್ಟು ಈ ರುಬ್ಕೊಂಡು ಬಂದಿದ್ದೀನಲ್ಲ, ಇವಾಗ ಮೊಸರು ಹಾಕಿ ಆ ರುಬ್ಕೊಂಡು ಬಂದಿರುವ ಖಾರನ ಅದರೊಳಗೆ ಹಾಕ್ತಾಯಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಅದು ಮಿಕ್ಸಿ ಜಾರ್ನೊಳಗೆ ಹಾಕಿಬಿಟ್ಟು ಒಂದೇ ಒಂದು ರನ್ ಮಾಡಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ನಂತರ ಒಲೆ ಮೇಲೆ ಚಿಕ್ಕದಾದ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋಣ. ಸಾಸಿವೆ ಕಾಳು ಒಂದು ಸ್ವಲ್ಪ ಹಾಕಿ ಪಟ್ಪಟ ಅಂತ ಸಿಡ್ದಿದ್ದಾದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗು ಹಾಕೋಣ. ಹಿಂಗು ಹಾಕಿದ್ರೆ ವಾಸನೆ ಘಮ ಘಮ ಅಂತ ಬರುತ್ತೆ. ಇವಾಗ ಹಿಂಗು ಹಾಕ್ತಾಯಿದ್ದೀನಿ. ಇವಾಗ ಹಿಂಗೆ ಹಾಕಿಬಿಟ್ಟು ಅದನ್ನು ಒಂದೇ ಒಂದು ಸೆಕೆಂಡ್ ಫ್ರೈ ಆದ ನಂತರ ಸೀಮೆ ಬದನೆಕಾಯಿ, ಬೆಂದಿರೋ ಸೀಮೆ ಬದನೆಕಾಯಿ ಮತ್ತು ಖಾರ ಹಾಕಿರೋ ಬಟ್ಲಿಗೆ ಅದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮೊಸರು ಎಷ್ಟು ಇಡಿಸುತ್ತೋ ಅಷ್ಟು ಮೊಸರನ್ನು ಹಾಕೋಣ. ನೋಡಿಕೊಂಡು ಮೊಸರು ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡಿಕೊಂಡು ಮೊಸರು ಹಾಕ್ತಾಯಿದ್ದೀನಿ. ಎಷ್ಟು ಇಡಿಸುತ್ತೋ ಅಷ್ಟನ್ನು ಮಾತ್ರ ಮೊಸರನ್ನು ಹಾಕಬೇಕು. ಜಾಸ್ತಿ ಹಾಕಿದ್ರೆ ನೀರಾಗಿ ಆಗೋಗುತ್ತೆ. ಇವಾಗ ಒಂದು ಹಾಕಿದ್ದೀನಿ, ಇನ್ನೊಂದು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಅದು ಉಪ್ಪು ಇವಾಗ ಬೇಯಿಸೋವಾಗ ಉಪ್ಪು ಹಾಕಿಲ್ಲ, ರುಬ್ಬುವಾಗ ಉಪ್ಪು ಹಾಕಿರೋದ್ರಿಂದ ಇವಾಗ 1-2 ನಿಮಿಷ ಮುಚ್ಚಿ ಇಟ್ಬಿಡಬೇಕು. ಮುಚ್ಚಿ ಇಟ್ಟಿದ್ರೆ ಅನ್ನಕ್ಕೆ ಹಾಕ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಸೂಪರ್ ಆದಂತಹ, ರುಚಿಕರವಾದಂತಹ, ಟೇಸ್ಟಿ ಆದಂತಹ, ಹೆಲ್ತಿ ಆದಂತಹ ಸೀಮೆ ಬದನೆಕಾಯಿ ಮೊಸರು ಬಜ್ಜಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.